ಈ ಡಾಕ್ಟರ್ ಹಿಂಗ್ ಅಡೆ ಹಾಕಣ್ಣ ಹಿಂಗ ಇವನಿಗೆ ಸರಿಯಾದ ಬುದ್ಧಿನ ಕಳಿಸ್ತಾನೆ ಡಾಕ್ಟರ್ ಮಗನಿಗೆ. ನಮಸ್ತೆ ಡಾಕ್ಟ್ರೇ. ನಮಸ್ತೆ, ಕುರ್ಚಿ ಮೇಲೆ ಕುಳಿತುಕೊಳ್ಳಿ. ಆಯ್ತು ಡಾಕ್ಟ್ರೇ. ಏನಾಗಿದೆಯಪ್ಪ ನಿನಗೆ? ಹಾಗೇನಿಲ್ಲ ಡಾಕ್ಟ್ರೇ, ನಾಲ್ಗೆಗೆ ಸ್ವಲ್ಪ ರುಚಿನೇ ಆಗ್ತಾ ಇಲ್ಲ. ಗೊತ್ತಾಯ್ತು ನೀನು ಯಾಕೆ ಬಂದಿದೀಯ ಅಂತ. ಬಾ, ಸ್ವಲ್ಪ ಮುಂದ್ಕೂಸು ಬಾಯಿಲಿ. ಹಾ ಡಾಕ್ಟ್ರೇ. ಡಾಕ್ಟರ್, ನಿಮ್ಗೆ ಎಂತ ಔಷಧಿ ಹಾಕಬೇಕಂತ ಗೊತ್ತಿಲ್ವಾ? ಯಾಕಪ್ಪ, ಏನಾಯ್ತು? ನೀವು ನನ್ನ ಬಾಯಿಗೆ ಪೆಟ್ರೋಲ್ ಹಾಕಿದ್ದೀರ, ಗೊತ್ತಾಗಲ್ವ ನಿಮ್ಗೆ ಸ್ವಲ್ಪ? ಡಪ್ಪ ನನ್ನ ಮಗನೇ, ನನಗೆ ಎದುರ ಕೊಡ್ತೀಯ? ಅಭಿನಂದನೆಗಳು ತಮ್ಮ, ಇವಾಗ ನಾಳೆಗೆ ಸರಿ ಹೋಯ್ತು. 500 ರೂಪಾಯಿ ಕೊಡಿ ಇವಾಗ. ತಗೊಳ್ಳಿ ಸರ್ ನಿಮ್ ದುಡ್ಡು. ಯಾಕ್ರಿ, ಏನಾಯ್ತು? ಯಾಕೋ ಮತ್ತೆ ಸಾಪ ಮಾಡಿದ್ರಲ್ವಾ? ಹಾಗೇನಿಲ್ಲ ಕಣೆ, ಆ ಡಾಕ್ಟ್ರು ನಾನು 500 ರೂಪಾಯಿ ಇಸ್ಕೊಂಡ್ಬಿಟ್ಟ. ಹೇಗೆ ಇಸ್ಕೊಂಡ್ಬಿಟ್ಟ? ಅದು ಏನಾಯ್ತಂದ್ರೆ ಬೋರ್ಡ್ ಹಾಕಿದ್ದ, ಎಲ್ಲ ಚಿಕಿತ್ಸೆಗೂ 500 ರೂಪಾಯಿ ಅಂತ. ನಾ ಚಿಕಿತ್ಸೆ ಕೊಟ್ಟಿದ್ದೆ, ಯಾವ್ದಾದ್ರು ಫೇಲ್ ಆದ್ರೆ 1000 ರೂಪಾಯಿ ಕೊಡ್ತೀನಿ ಅಂದಿದ್ದ. ಅದಕ್ಕೆ ನಾನು ಹೋದೆ, ನಾಲ್ಗೆ ರುಚಿ ಹತ್ತು ಅಂತ. ಅವಾಗ ಅವನು ನನ್ನ ಬಾಯಿಗೆ ಪೆಟ್ರೋಲ್ ಹಾಕ್ಬಿಟ್ಟ. ಪೆಟ್ರೋಲ್ ಹಾಕಿದಾಗ ನನಗೆ ಗೊತ್ತಾಯ್ತು. ನಾನು ಅವನನ್ನು ಚೆನ್ನಾಗಿ ಬೈದಾಗ ಅವನು ಹೇಳ್ದ, ಆ ಡಾಕ್ಟರ್ ಹೇಳ್ದ, ನಿನ್ನ ನಾಲ್ಗೆ ಚೆನ್ನಾಗೇ ಇದೆ, ಇವಾಗ ನನಗೆ 500 ರೂಪಾಯಿ ಕೊಡಂತ. ಅವನು 500 ರೂಪಾಯಿ ಇಸ್ಕೊಂಡ್ಬಿಟ್ಟ ನಂದು. ಅಷ್ಟಕ್ಕೆ ಬೇಜಾರಾಗ್ತಾರೆ ಬಿಡಿ. ನಾಳೆ ಮತ್ತೊಂದ್ಸತಿ ಹೋದ್ರೆ ಆಯ್ತು. ಹೇಗೆ? ನಾಳೆ ನೀವು ಅದೇ ಡಾಕ್ಟರ್ ಅಂಗಡಿಗೆ ಹೋಗಿ, ನನ್ನ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಡಾಕ್ಟರ್ ಅಂತ ಹೇಳಿ. ಆಮೇಲೆ ಅವಾಗ ಅವನ ಹತ್ರ ಯಾವುದೋ ಔಷಧ ಇರಲ್ಲ, ಅದಕ್ಕಾಗಿ ಅವನು 1000 ರೂಪಾಯಿ ಕೊಡ್ತಾನೆ. ಸರಿಯಾದ ಉಪಾಯ. ಆಯ್ತು ಕಣೆ, ರಾತ್ರಿ ಆಯ್ತು, ಇವಾಗ ಮಣ್ಕೋ. ನಾಳೆ ನಾನು ಹೋಗಿ ಬರ್ತಾನೆ, ಆಯ್ತಾ? ಗುಡ್ ನೈಟ್. ಗುಡ್ ನೈಟ್ ರೀ. ಓಕೆ. ಗುಡ್ ಮಾರ್ನಿಂಗ್ ಡಾಕ್ಟ್ರೇ. ಗುಡ್ ಮಾರ್ನಿಂಗ್ ಪಾ. ಕುಳಿತುಕೊಳ್ಳಿ ಕುರ್ಚಿ ಮೇಲೆ. ಆಯ್ತು ಡಾಕ್ಟ್ರೇ. ಏನಪ್ಪ ನಿನ್ನ ಸಮಸ್ಯೆ? ಹಾಗೇನಿಲ್ಲ ಡಾಕ್ಟ್ರೇ, ಯಾಕೋ ನನ್ನ ಬುದ್ಧಿಶಕ್ತಿ ಕಡಿಮೆ ಆಗಿದೆ. ಅದಕ್ಕೂ ನನ್ನ ಹತ್ರ ಔಷಧಿ ಇದೆ, ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಶ್ರೀಧರ್, ಬಾಕ್ಸ್ ನಂಬರ್ 20ರಲ್ಲಿ ಪೆಟ್ರೋಲ್ ಬಾಟಲ್ ಇದೆ, ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ ಸರ್. ಥ್ಯಾಂಕ್ ಯು ಶ್ರೀಧರ್, ನೀವಿನ್ನು ಹೋಗ್ಬೋದು. ಡಾಕ್ಟ್ರೇ, ಅದು ನಾಲ್ಗೆ ರುಚಿ ನೋಡೋದಕ್ಕೆ ಹಾಕುದು ತಾನೆ? ಅಭಿನಂದನೆಗಳು ತಮ್ಮ, ಯಾಕಂದ್ರೆ ನಿಮಗೆ ಬುದ್ಧಿಶಕ್ತಿ ಮತ್ತೆ ಬಂತು. 500 ರೂಪಾಯಿ ತೆಗಿತಮ್ಮ. ಆಯ್ತು ಡಾಕ್ಟ್ರೇ, ತಗೊಳ್ಳಿ ನಿಮ್ಮ 500 ರೂಪಾಯಿ. ಧನ್ಯವಾದಗಳು. ಯಾಕ್ರಿ ಮತ್ತೆ ಸಪ್ಪಾಗಿದ್ರ? ನೀವು ಕೊಟ್ಟ ಆಲಾದ ಐಡಿಯಾದಿಂದ ಇವತ್ತು ನಾನು 500 ರೂಪಾಯಿ ಹೋಯ್ತು. ಅದೇಗೆ? ಹೇಗೆಂದ್ರೆ ನನ್ನ ನೆನಪಿನ ಶಕ್ತಿ ಕಡಿಮೆ ಆದಂತ ಹೋದೆ. ಅವರು ಅವಾಗ ನಿನ್ನೆ ಕೊಟ್ಟರು ಪೆಟ್ರೋಲ್ನ ಕೊಡತ್ತಿದ್ರು. ಅವಾಗ ನಾನು ಹೇಳ್ಬಿಟ್ಟೆ, ಡಾಕ್ಟ್ರೇ, ಇದು ನಾಲಿಗೆ ರುಚಿ ಹತ್ತಲಿಲ್ಲ ಅಂದ್ರೆ ಕೊಡೋ ಔಷಧಿ ತಾನೆ, ಇದನ್ನೇ ಕೊಡ್ತಾ ಇದ್ದೀರಾ ಅಂದೆ. ಅವಾಗ ಅವರು ಹೇಳಿದ್ರು, ನಿನಗೆ ಗೊತ್ತಾಯ್ತು, ನೆನಪಿನ ಶಕ್ತಿ ಬಂತು ನಿನಗೆ. ನಿನ್ನೆ 500 ರೂಪಾಯಿ ಹೋಯ್ತು, ಇವತ್ತು 500 ಅಲ್ಲ, ಮುಖಾನು ಕೂಡ ನೋಡ್ದಂಗೆ ಮಾಡಿದ್ದೀನಿ ಹೋಗಲ್ಲ.
ಬೆಳಿಗ್ಗೆ ಬೆಳಿಗ್ಗೆ ಬಂದು ನನ್ನ ಕಾಡ್ತಿರ್ತಾರೆ. ಇಂಥವ್ರಿಗೆ ಈಗ ಆಗ್ಬೇಕಲ್ಲ. ನಂದು ಡ್ಯೂಟಿ ಮುಗೀತು, ನಾನು ಮನೆಗೆ ಹೋಗ್ಬೇಕಪ್ಪ ಅಣ್ಣ. ಡಾಕ್ಟ್ರು ಇವತ್ತು ಯಾಕೋ ಬೇಗನೆ ಹೋದ್ರು. ನಿನ್ರು ಸ್ವಲ್ಪ ಫೋನ್ ಮಾಡೋಣ ಅವ್ರಿಗೆ. ಡಾಕ್ಟ್ರೇ, ಇವತ್ತು ಯಾಕೋ ಬೇಗನೆ ಹೋಗಿದ್ದೀರಾ? ಹಾಂ, 500 ರೂಪಾಯಿ ಸಿಕ್ಬಿಡ್ತಾ? ಗ್ರೇಟ್ ಕಣ್ರಿ ಡಾಕ್ಟ್ರ್ ನೀವು. ನಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ ನನಗೋಸ್ಕರ. ನಾನು ಹೋಗ್ತೀನಿ. ಅಂದ್ರೆ ಹೋಗ್ಬೇಕು ನಾನು. ಆಯ್ತು ಬಿಡ್ರಿ, ಹೋಗ್ತೀನಿ. ಇವ್ರು ಕೊಟ್ಟ ಐಡಿಯಾದಿಂದ ನಂದು 1500 ರೂಪಾಯಿ ಹೋಯ್ತು. ಮುಂಜಾನೆ ಆಯಿತು, ಹೊಲಕ್ಕೆ ಹೋಗ್ಬೇಕು. ಹೋಗೋನು. ಅಯ್ಯೋ, ಮಳೆ ಬಂತಲ್ವಾ. ನಾನು ಹೆಂಡತಿ ಮಾಡಿದ ಕೆಲಸದಿಂದ ನಂದೆಲ್ಲ 1500 ರೂಪಾಯಿ ಹೋಯ್ತು. ಮನೆಗೆ ಬರ್ಲಿಕ್ಕಿನ ಬಂದೇನೆ. ನಿನ್ನ ಅಧಿಕ ಆಯ್ತನ ಬಾ ಇವತ್ತು ನಾನು. ಯಾಕ್ರಿ, ಏನಾಯ್ತು? ನೀ ಇತ್ಲ ಕೊಟ್ಟ ಐಡಿಯಾದಿಂದ ಐತ್ಲ ಇವತ್ತು ನಾನು 500 ರೂಪಾಯಿ ಹೋತ. ಅದೇ ಆಯ್ತ್ರಿ. ಹೇಗಂದ್ರೆ ಇವತ್ತು ನಾನು ಡಾಕ್ಟರ್ ಹತ್ರ ಹೋಗಿದ್ನ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಅವಾಗ ಅವ್ರೇನು ಹೇಳಿದ್ರು, ನನ್ನ ಹತ್ರ ಔಷಧಿ ಇಲ್ಲ, ಆದ್ದರಿಂದ ನೀವು 1000 ರೂಪಾಯಿ ತಗೋಪ ಅಂದ್ರು. ತಗೋಬೇಕಿತ್ತು ತಾನೆ, ಮತ್ತೆ ಯಾಕೆ ಬಿಟ್ಟು ಬಂದ್ರೆ? ಮುಂದೆ ಏನಾಯ್ತು ಅಂತ ಕೇಳು. ಆಯ್ತ್ರಿ, ಮುಂದೆ ಏನಾಯ್ತು ಅಂತ ಹೇಳ್ರಿ. ಏನಾಯ್ತಂದ್ರೆ ಅವ್ರು 1000 ರೂಪಾಯಿ ಕೊಟ್ಟಾಗ ಅವರು 1000 ರೂಪಾಯಿ ಕೊಟ್ಟಿರ್ಲಿಲ್ಲ, 500 ರೂಪಾಯಿ ಕೊಟ್ಟಿದ್ರು. ಅವಾಗ ನಾನು ಹೇಳಿದೆ, ಇದು 1000 ರೂಪಾಯಿ ಅಲ್ಲ 500 ರೂಪಾಯಿ ಅಂತ. ಅವಾಗ ಅವ್ರು ಹೇಳಿದ್ರು, ನಿನ್ನ ಕಣ್ಣಿನ ದೃಷ್ಟಿ ಸರಿಯಾಗಿ ಇದೆಯಲ್ವಾ